ಉಶ್ಯಪ್ಪ ರುದ್ರಪ್ಪ, ಏ ರುದ್ರಪ್ಪ, ಹಾ ಹಾ ಹೇಳ ನಿಂಗನ. ನಾ ಏನು ಮಕ್ಕೊಂಡಿಲ್ಲ, ಹೇಳ. ಏ ಅಪ್ಪ, ಏನು ಬಿಸಿಲು ಐತು ಮಾರಾಯ. ಅಬಾ ಬಾ 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 ಬಾ. ಅಲ್ಲ, ಇಂಥ ಬಿಸಿಲು ಯಾವತ್ತು ನಾ ಅಂತೂ ಇದನ್ನ ನೋಡಿದ್ದಿಲ್ಲ ಬಿಡಪ್ಪ. ಏನು ಬಿಸಿಲು, ಏನು ತಾನ ಹಂಗ ನೋಡಲಿ. ಪ್ರಾಣಿ ಪಕ್ಷಿ ಪಾಪ ಸಾಯಕತ್ತಾವ ನೀರಿಲ್ದ. ಅಲ್ಲೋ ನಿಂಗನ, ನನಗೆ ಬಿಸಿಲು ಜಾಸ್ತಿ ಆಕತ್ತೈತ ಅಂತ ಮನ್ಯಾಗ ಸಂಕಟ ಆಕತ್ತಿತ್ತ. ಅದಕ್ಕೆ ಬಂದಿಲ್ಲೇ ಬೇವಿನ ಗಿಡದ ಕಟ್ಟಿಗೆ ಆರಾಮ ಮಕ್ಕೊಂಡಿ ನೋಡಪ್ಪ. ಓಯ್ ಏನಪ್ಪ ರುದ್ರಪ್ಪ, ಆರಾಮ್ ಮಲ್ಕೊಂಡ್ಬಿಟ್ಟಾರ ಬೇವಿನ ಗಿಡದ ಬುಡಕ. ಬರ್ರಿ ಕಾಕಾರ, ಬರ್ರಿ ಬರ್ರಿ, ಬರ್ರಿ ನೀವು ಮಕ್ಕೊ ಬರ್ರಿ. ಆರಾಮ್ ತಂಪೈತಿ ಕಟ್ಟಿ. ಮನ್ಯಾಗ ನಮ್ದು ಹಂಚಿನ ಮನೆ ಹಾಕತ್ಲ ಭಾಳ ಕಾದು ಬಿಡ್ತೈತ್ರಿ. ಹಿಂಗಾಗಿ ಒಟ್ಟ ಮನ್ಯಾಗ ಕುಂದಾಕ ಆಗಲ್ತಿತ್ತ. ಅದಕ್ಕೆ ಬಂದು ಕುಂತೀನಿ ನೋಡ್ರಿ. ಹ್ಞೂ ನೋಪ, ನಾನು ಹೊಲಕ್ಕೆ ಹೋಗಿದ್ದೆ, ಮೈ ಚುರು ಚುರು ಅನ್ನಕತ್ತಪ್ಪ. ಅದಕ್ಕೆ ಸುಮ್ಮ ಬಂದೆ ನೋಡಿ ಕಡೆ. ಕಾಕಾರ ಏನ್ರಿ ಇದು ಈ ಪರಿ ಬಿಸಿಲು ಯಾವತ್ತೂ ನಾ ನೋಡಿಲ್ಲ ಕಂಡಿಲ್ಲ ಬಿಡ್ರಿ. ಅದ ಆ ಕಡೆ ಹೊರದೇಶದಾಗ ಯುದ್ಧ ಆಕತ್ತಂತು, ಅದಕ್ಕೆ ಈ ಕಡೆ ಬಿಸಿಲು ಜಾಸ್ತಿ ಆಗೈತಿ. ಅಲ್ರಿ ಕಾಕರ, ಹೊರದೇಶದಾಗ ಯುದ್ಧ ಆದ್ರೆ ನಮ್ಮ ಕಡೆ ಯಾಕೆ ಬಿಸಿಲು ಆಗ್ಬೇಕ್ರಿ? ಆ ಕಡೆ ಆಗ್ಬೇಕ. ಅದು ಏನಾಗತ್ತ ಅಂದ್ರೆ ಅಲ್ಲೇ ಬಾಂಬ್ ಗಿಂಬ್ ಎಲ್ಲ ಹಾಕಿರ್ತಾರಲ್ಲ, ಕಾವು ಅಲ್ಲಿಂದ ಇಲ್ಲಿ ಮಠ ಹೊಡಿತೈತಿ. ಅದಕ್ಕೆ ಬಿಸಿಲು ಜಾಸ್ತಿ ಆಕತಿ, ಕಾವು ಜಾಸ್ತಿ ಆಕತಿ ನಮಗೆ. ಹಂಗೆ ಹೊಡಿತೈತ್ರಿ. ಹ್ಞೂನಪ್ಪ. ಅವನು ಮನ್ಯಾಗ ನನ್ನ ಹೆಂಡತಿಗೆ ಏನಾರ ಮಾಡಿಕೊಡ ಅಡಿಗೆ ಅಂತಂದ್ರೆ ಅಕ್ಕಿನೂ ಇಲ್ಲ, ಗ್ಯಾಸ್ ಬರೋದಿಲ್ಲ, ಗ್ಯಾಸ್ ಬರವಲ್ತ ಅಂತಂದು ಇದನ್ನು ಮಾಡಾಕತ್ತಾಡ್ರಿ. ನನಗೂ ತಲೆ ಕೆಟ್ಟತ್ ನೋಡ್ರಿ. ಮಾರ ಅದೊಂದು ನಡ್ಯಾಕತ್ತೈತಲ್ಲ ಈಗ. ಅಲ್ಲೇನ ಅದ ಯುದ್ಧದ ಸಂಬಂಧ ನೋಡಪ್ಪ, ಎಲ್ಲ ಯುದ್ಧದ ಸಂಬಂಧ. ಬಿಸಿಲು ಜಾಸ್ತಿ ಆಗಿದ್ದು ಯುದ್ಧದ ಸಂಬಂಧ, ಗ್ಯಾಸ್ ಬರಲ್ದದ್ದು ಯುದ್ಧದ ಸಂಬಂಧ. ಅಲ್ರಿ ಕಾಕಾರ, ಮದ್ಯಕ್ಕೆಲ್ಲ ಎಲ್ಲಿದ್ದು ರೀ ಗ್ಯಾಸ್ ಸಿಲಿಂಡ್ರ್ ಈಗ ಬಂದವ್ರಿ. ಮೊದಲೆಲ್ಲ ಹಳೆ ಹೆಣ್ಮಕ್ಳ ಇದ್ರೊಳಗೆ ಕಟ್ಟಿಗೆ ಒಳಗೆ ಮಾಡ್ತಿದ್ರಲ್ರಿ. ಈಗ ಸ್ವಲ್ಪ ಬಂದಾಗ ಇವ್ರಿಗೆ ಇದಾಗ್ಬಿಡ್ತಾನೆ. ನೋಡಪ್ಪ, ಮೊದಲ ನಮ್ಮ ವಾರು ಎಲ್ಲ ಕಟ್ಟಿಗೆ ಗುಡ್ಡಕ್ಕೆ ಕಟ್ಟಿಗೆ ತೊಗೊಂಬಂದ ಗುಡ್ಡಗ ಅಷ್ಟ ಮನೆ ಬಾಜು ಕಟ್ಟಿಗೆ ಹೊಟ್ಟೆ, ಆಮ್ಯಾಗ ಆ ಕಟ್ಟಿಗೆಯಿಂದ ದಿವಸ ಅಡುಗೆ ಮಾಡ್ತಿದ್ದರಿ. ಇವು ಕೆಲವು ಮಂದಿ ಮಾಡ್ತಾರ, ಇವ್ರಿಗೆ ಇದಾಗ್ಬಿಟ್ಟೈತಿ. ಈಗ ಬಂದು ಸ್ವಸ್ತ್ಯಾರಿಗೆ ಗ್ಯಾಸ ಬೇಕಂತ ನಿಂದಿರ್ತಾರೆ ನೋಡ್ರಿ. ಹೌದಪ್ಪ. ಈಗೇನು ಮತ್ತು ಅದು ಹಂಗಾಯ್ತು, ಈಗ ಏನು ಮಾಡಕ್ಕೆ ಬರೋಂಗಿಲ್ಲ. ಹಿಂಗ ನಮ್ಮ ಮನ್ಯಾಗ ನನ್ನ ಹೆಂಡತಿ ಭಾಳ ಹಠ ಮಾಡಾಕತ್ತಿದ್ರಿ. ನಾನು ಬಾಯ್ ಮಾಡಿ ಕಟ್ಟಿಗೆಲೆ ಮಾಡಂತಂದು ಇದನ್ನು ಮಾಡೀನಿ. ಮತ್ತು ಕಟ್ಟಿಗೆ ಮಾಡಂತ ಅಂದಿನ ಬರೀ ಅನ್ನ ಸಾರು ಮಾಡಾಕತ್ತಾಡ್ರಿ ನನ್ನ ಹೆಂಡತಿ. ಆದರೂ ಭಾಳ ಗ್ಯಾಸಿಂದ ಭಾಳ ತೊಂದರೆ ಆಗ್ಬಿಟ್ಟೈತಿ ಬಿಡ್ರಿ. ಹೌದು ರುದ್ರಪ್ಪ, ಭಾಳ ಅಂದ್ರೆ ಭಾಳ ತೊಂದರೆ ಆಗ್ಬಿಟ್ಟೈತಿ. ಅವಪ್ಪ 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 ಓಡಾನ್ ಓಡಾನ್. ತಮ್ಮ ಬಾಯ್ಲಿ ಇಳಿಲಿ. ಯಾಕ್ರಿ ಹಿರ್ಯಾರ, ಎದಕ್ಕೆ ನಾನು ಗಾಡಿ ಗಡ್ಡ ನಿಂತ್ರಿ? ಅಲ್ಲೋ ತಮ್ಮ, ಸಿಲಿಂಡ್ರ್ ಯಾಕೆ ಬರವಲ್ತ? ಸಿಲಿಂಡ್ರ್ ಬರವಲ್ತಂತ ಊರಾಗ ಎಲ್ಲರೂ ಬೇಕಾಕತ್ತಾರ. ನೀನು ನೋಡ್ರಿ ಇಲ್ಲಿ ಸಿಲಿಂಡ್ರ್ ಗಾಡಿ ತೊಗೊಂಡು ಎಲ್ಲಿ ಅಡ್ಡಾಡಕತ್ತಿ ನೀನು? ಅಲ್ಲ ಕೊಟ್ಟು ಹೋಗಿ ನನಗೊಂದೀಗ. ಕಾಕಾರ, ಸಿಲಿಂಡ್ರ್ ಯಾವ ಬರವಲ್ಲು ರೀ. ಖಾಲಿ ಆಗಿದ್ದು ತೊಗೊಂಡು ಹೋಗಕತ್ತೀನಿ ರೀ. ಒಂದು ವಾರ ಮಟ್ಟ ಒಟ್ಟ ಕೇಳಕ್ಕೆ ಹೋಗ್ಬೇಡ್ರಿ ಸಿಲಿಂಡ್ರ್. ಏನ ಒಂದು ವಾರ ಮಟ್ಟ ಒಟ್ಟ ಕೇಳಕ್ಕೆ ಹೋಗ್ಬಾರ್ದು? ಅಲ್ಲೂ ಸಿಲಿಂಡ್ರ್ ಇಲ್ದ ನಾವು ಹೊಟ್ಟಿಗೆ ಏನು ತಿನ್ನೋದು? ಇಲ್ರಿ, ಹಂಗಿಲ್ರಿ, ನಮ್ಮ ಕಡೆ ಬಂದಿಲ್ರಿ ಸಿಲಿಂಡ್ರ್. ಅನ್ನಾರ ಎಷ್ಟು ಕಾಯ್ಬೇಕ್ರಿ ನಿಮ್ಗೆ? ಅಲ್ರಿ, ನಮ್ಮ ಮನೆಗೆ ಸಿಲಿಂಡ್ರ ಕೊಟ್ಟು ಹೋಗಿಲ್ಲಲ್ಲ ನೀವು. ಬರ್ರಿ ಪಟ ಇಲ್ಲೇ ಇಳಿಸ್ರಿ. ಒಂದು ಸಿಲಿಂಡ್ರ ನಮ್ಮ ಹುಡುಗ ಬರ್ತಾನ ತೊಗೊಂಡು ಹೋಗ್ತಾನ. ಅನ್ನಾರ ಯಾಕ್ರಿ ನೀವು ಬರೀ ಹಿಂಗೆ ಮಾಡ್ತೀರಿ? ಕೊಡ್ರಿ, ನಮಗೊಂದು ಸಿಲಿಂಡ್ರ್ ಕೊಡ್ರಿ. ಮನ್ಯಾಗೆಲ್ಲ ಕಟ್ಟಿಗೆ ಹಚ್ಚ ಮನೆ ಎಲ್ಲ ಕರ್ಗ ಹಾಕತೈತೆ ನಮ್ದು. ಕೊಡ್ರಿ ಒಂದು ಸಿಲಿಂಡ್ರ್ ಕೊಡ್ರಿ. ಅಕ್ಕಾರ, ಯಾವ ಸಿಲಿಂಡ್ರ್ ಇಲ್ಲ ಏನಿಲ್ರಿ, ಕಟ್ಟಿಗೆ ಮಾಡ್ಬೇಕ್ರಿ ನೀವು ಸ್ವಲ್ಪ ದಿನ. ಯಾವ ಸಿಲಿಂಡ್ರ್ ಬರೋಲ್ಲು. ಏನ ಕಟ್ಟಿಗೆಲೆ ಮಾಡ್ಬೇಕಾ? ಯಪ್ಪ, ಕಟ್ಟಿಗೆಲೆ ಮಾಡಿ 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 ಮನೆ ಎಲ್ಲ ಕರ್ಗ ಹಾಕತೈತಿ. ಸ್ವಲ್ಪ ಗೊರ್ತರ ಹಾಕತ್ತಿಲ್ಲ ನಿನಗೆ? ಅಲ್ಲ, ಸಿಲಿಂಡರ್ ಕೊಡಲ್ದ ಯಾಕೆ ಅಡ್ಡಾಡಕತ್ತಿ ಅಲ್ಲಿಲ್ಲ? ಅಕ್ಕಾರ, ನಾ ಅಲ್ಲಿ ಅಡ್ಡಾಡಕತ್ತಿದ್ದಿಲ್ರಿ. ಖಾಲಿ ಸಿಲಿಂಡ್ರ್ ಯಾರ ಕಡೆ ಅದಾವ ಅವನ್ನ ತೊಗೊಂಡು ವಾಪಸ್ ಹೊಂಟಿದ್ದೆ ರೀ. ನಮಗೆ ಸಿಲಿಂಡರ್ ಕಮ್ಮಿ ಬಿದ್ದಾವ್ರಿ. ಖಾಲಿ ಸಿಲಿಂಡರ್ ಕೊಡಾಕತ್ತಿ ಅಂದ್ರೆ ಮತ್ತೆ ತುಂಬಿದ್ ತಂದು ಒಯ್ಬೇಕಿಲ್ಲ? ಮತ್ತೆ ಹಂಗೆ ಯಾಕೆ ಒಯ್ಯಾಕತ್ತಿ? ನಮಗೆ ಗೊತ್ತಿಲ್ಲ, ಈಗ ನಮಗೆ ಸಿಲಿಂಡರ್ ಬೇಕು. ಐರಿ ಅಕ್ಕಾರ, ನೀವು ಹಿಂಗೆ ಮಾತಾಡ್ರಿ ನಾವೇನು ಮಾಡೋಣ್ರಿ? ನಮ್ಮ ಕಡೆ ತುಂಬಿದ ಸಿಲಿಂಡ್ರ್ ಯಾವ ಬಂದಿಲ್ರಿ. ಬಂದ ಕೂಲನ ಕೊಡ್ತೀವ್ರಿ. ಈಗ ಸ್ವಲ್ಪ ಸಮಸ್ಯೆ ಐತ್ರಿ, 1-2 ವಾರ ಗಟ್ಲೆ. ನೋಡ್ರಿ ಅನ್ನಾರ, ನಮಗೇನು ಗೊತ್ತಿಲ್ಲ. ನಮಗಂತರೂ ಸಿಲಿಂಡ್ರ್ ಈಗ ಕೊಟ್ಟು ಹೋಗ್ರಿ. ನನಗೊಂದು ಬೇಕಾ, ಅವ್ರಿಗೊಂದು ಕೊಟ್ಟು ಹೋಗ್ರಿ ಈಗ ಸುಮ್ಮ. ಐರಿ ಅಕ್ಕಾರ, ಏನ್ರಿ ನಿಮ್ಗೆ ಹೇಳಿದ್ದು ತಿಳಿತೈತಿಲ್ರಿ ಅಕ್ಕಾರ? ಯಾಕು ಊರಿನ ಹೆಣ್ಮಕ್ಳ ಮ್ಯಾಗ ಹವಾಜಾಕತ್ತಿ? ಅಗ್ಗೋ ಮಾರಾಯ. ಅಲ್ರಿ ಯಾರ, ನಿಮ್ಗೆ ಇಷ್ಟು ವಯಸ್ಸಾಗೈತೆ ಗೊತ್ತಾಗಿಲ್ಲನ್ರಿ? ಅಲ್ಲಿ ಯುದ್ಧ ನಡೆಯಕತ್ತದಂತ ಎಲ್ಲಿ ಸಿಲಿಂಡರ್ ಸಪ್ಲೈ ಇಲ್ಲ. ದೊಡ್ಡ ಸಿಟಿಗೆ ದೊಡ್ಡ ಹಾನಿ ಆಗ್ಯಾವ. ನೀವೇನ್ರಿ ಹಳ್ಯಾಗ ಇದ್ಕೊಂಡು ಸಿಲಿಂಡರ್ ಬೇಕು ಗ್ಯಾಸ್ ಬೇಕು ಅನ್ಕೋತ ಅಲ್ರಿ ಕಟ್ಟಿಗೆ ಮುರಿದ ಸ್ವಲ್ಪ ಇದನ್ನ ಮಾಡ್ರೆ ಆಗ್ಬಿಡ್ತೈತೆ ಅಲ್ರಿ. ನಮ್ಮ ಮನ್ಯಾಗ ನಾವು ಸಿಲಿಂಡರ್ ಬಳಸಾಕತ್ತಿಲ್ಲ. ಸಿಲಿಂಡರ್ ಸಪ್ಲೈ ಇಲ್ಲ.
ತಡ್ರಿ ಯಾಕೋ ಏನಾಯ್ತು ಯಾಕೆ ಏನು ಹಿಂಗ್ಯಾಕೆ ನಿಂದ್ರಿಸಿ ಗಾಡಿ ನಡಕ ಬರ್ರಿ ಗೌಡ್ರ ನೋಡ್ರಿ ಸ್ವಲ್ಪ ಹೇಳ್ರಿ ಇವ್ರಿಗೆ ಅಲ್ರಿ ಸಿಲಿಂಡರ್ ಸಪ್ಲೈ ಇಲ್ಲ ಅಂತಂದು ಹೇಳಿದ್ರು ಇವ್ರು ಕೇಳವಲ್ರ ನಮಗೊಂದು ಸಿಲಿಂಡರ್ ಕೊಡ ಅನ್ನಕತ್ತಾರ ಇವು ತುಂಬಿ ಸಿಲಿಂಡರ್ ಅಲ್ರಿ ಖಾಲಿ ಸಿಲಿಂಡರ್ ಅಂತ ಹೇಳಿದ್ರು ಕೇಳವಲ್ರ ಹೌದೋಪ ನಮಗೂ ಗೊತ್ತಾಕತಿ ಯುದ್ಧ ನಡೆಯಕತ್ತೈತಿ ಅಂತಂದ್ರಾಗ ಸಿಲಿಂಡರ್ ಸಪ್ಲೈ ಇಲ್ಲ ಅಂತಂದು ಆತ ನಿಮ್ಮ ಕಡೆ ಸ್ವಲ್ಪ ಸ್ಟಾಕ್ ಇರ್ತಾವಲ್ಲ ಅವ್ರಿಗೊಂದು ಇವ್ರಿಗೊಂದು ಕೊಟ್ಟು ಹೋಗು ಅಡ್ಜಸ್ಟ್ ಮಾಡ್ಕೋತಾರ 2 ಮನೆ ಜೊತೆ ಒಂದು ಕೊಟ್ಟು ಹೋಗು ಹಂಗೆ ಮಾಡಬಾರ್ದು. ಅಯ್ಯೋ ಗೌಡ್ರ ನೀವು ಹಂಗೆ ಮಾತಾಡ್ತಾರಲ್ರಿ ನಮ್ಮ ಕಷ್ಟ ಯಾರಿಗೆ ಹೇಳುಣ್ರಿ. ನೋಡ್ರಿ ಅನ್ನಾರ ನೀವು ಕೊಟ್ಟು ಹೋದ್ರಿ ಚಲೋ ಆಕತಿ. ಕೊಟ್ಟು ಹೋದ್ರಿ ಚಲೋ ಆಕತಿ ಇಲ್ಲ ಅಂದ್ರೆ ಏನು ಮಾಡತ್ರಿ ಏನು ರೌಡಿದ ಮಾಡಕತ್ರನ ಅನ್ನಾರ ಎದಕ್ರಿ ಈಗ ಸುಮ್ಮ ಕೊಟ್ಟು ಹೋಗ್ರಿ. ಏ ಅಪ್ಪ ನೀ ಕೊಟ್ಟು ಹೋಗೋ ಅವ್ರು ಹೆಣ್ಮಕ್ಳು ಸರಿ ಇಲ್ಲ ಮತ್ತು ನೀನು ಎತ್ತಿ ಒಗೆದು ಬಿಡ್ತಾರೆ ಮತ್ತೆ ಎತ್ತಿ ಒಗಿತೀರಿ ಹೋಗಿರಿ ನೋಡುನು. ಲೇ ತಮ್ಮ ಬ್ಯಾಡ್ಲಿ ಅವ್ರ ಹೆಣ್ಮಕ್ಳ ಜೊತೆ ನೀ ಇದನ್ನ ಮಾಡ್ಕೊಳಕ್ ಹೋಗ್ಬೇಡ್ಲಿ ಅವ್ರು ಭಾಳ ಇದಾದಾರ್ಲಿ ಅವ್ರು ನಿನ್ನ ಹೊಡೆದಾಗ ಕಳಿಸ್ತಾರ. ನಾ ಗಂಡ್ಸದೀನಿ ರೀ ನೀವೇನೋ ಅನ್ಕೊಂಡಿರ್ಬೋದು ನನ್ನ. ಗಿರಿಜಾ ಹಾಂ ತಗೋ ನೀನು ಕಾಲು ಹಿಡ್ಕೊ ನಾ ಕೈ ಹಿಡ್ಕೊಳ್ತೀನಿ ಆ ಕಡೆ ಒಗೆದು ಬಿಡುನು. ಹಾಂ ಹಿಡಿ. ಅಕ್ಕಾರ ಬಿಡ್ರಿ ಯಾಕ್ರಿ ಹಿಂಗ್ಯಾಕ ಹಿಡ್ದ್ರಿ ಈಗ ಕೊಡ್ತೀರಿಲ್ಲ ನಮ್ಗೆ? ಏ ತಂಗಿ ತಂಗಿ ಹಂಗೆ ಮಾಡ್ಬಾರ ಸರಿ ತಂಗಿ ನೀವು ಹೆಣ್ಮಕ್ಳ. ಈಗ ಕೊಟ್ಟು ಹೋಗ್ಯ ನಾ ಇನ್ನೊಂದು ಕೈ ಮುರಿಲೆ. ಅಕ್ಕಾರ ಬಿಡ್ರಿ ನನಗಿರೋದು ಒಂದೇ ಎಂತ ಇಬ್ಬರ ಮಕ್ಕಳ್ರಿ ಬಿಡ್ರಿ ಅಕ್ಕಾರ ಬಿಡ್ರಿ ಅಕ್ಕಾರ. ತಂಗಿ ಈ ಕಡೆ ಬಾಯ್ಲೆ. ಯಪ್ಪ ನನ್ನ ಕೈಯ ಅಕ್ಕಾರ ನಮಗೆ ಇನ್ನೂ ಸಿಲಿಂಡ್ರ್ ಬಂದಿಲ್ರಿ ಅಕ್ಕಾರ. ನೀವು ಕೈ ಮುರಿದ್ರಲ್ರಿ ನಾನು ಕೊಂದ್ರು ನನ್ನ ಕಡೆ ಸಿಲಿಂಡ್ರ್ ಇಲ್ರಿ ನಾ ಏನು ಮಾಡಿಲ್ರಿ ಅಕ್ಕಾರ. ಈಗ ಗೊತ್ತಾತಿಲ್ಲ ಹೋಗಿ ಈಗ ಹೋಗಿ ಸಿಲಿಂಡರ್ ತೊಗೊಂಡು ಬಾ. ಓಕೆನ್ರಿ ಬರೋಬ್ಬರಿ ಮಾಡೀವಿ ನೋಡು. ಇನ್ನು ಮ್ಯಾಗ ಈ ಕಡೆ ಖಾಲಿ ಸಿಲಿಂಡ್ರ್ ಹಿಡ್ಕೊಂಡು ಅಡ್ಡಾಡಂಗಿಲ್ಲ. ಯವ್ವ ಏನು ಗಾಯಾಳುಗಳು ಅದ್ರ ಬೇ ನೀವು ಬಂದಾರ ಎಲ್ಲ ಕೈ ಮುರಿದ್ನೆ ಕಾಲು ಮುರಿದ್ನೆ ಹೊಡೆದು ಕಳ್ಸಿನೇ ಬರೀ ಇದಾತಲ್ಲ ನಿಮ್ದು. ಇಲ್ರಿ ಗೌಡ್ರ ಮೊನ್ನೆನೋ ಹಂಗೆ ಬಂದಿದ್ದ ಅವ್ರಿಗೆ ಬೇಕಾದ್ರಾಗ ಅಷ್ಟೇ ಸಿಲಿಂಡರ್ ಕೊಡಾಕತ್ತನ್ರಿ ಅವ. ನನಗೂ ಸುದ್ದಿ ಬಂದೈತಿ ಹಿಂಗಾಗಿ ಅವ್ನು ನೋಡ್ಕೊಂಡು ಹಿಡ್ದೇನ ರೀ ಇವತ್ತು. ಹೌದಾ ಅಲ್ಲ ಮಗನ ಸಿಲಿಂಡ್ರ್ ಇಲ್ದ ಭಾಳ ಅಂದ್ರೆ ಭಾಳ ತ್ರಾಸ ಆಕತ್ರಿ ಗೌಡ್ರ. ನಮ್ಮ ಮನೆಗೆ ಹಂಚಿಂದ ಮೊದ್ಲ ಪೂರ್ತಿ ಹಂಚೆಲ್ಲ ಕರ್ರಗ ಹಾಕತ್ ಬಿಟ್ಟೈತ್ರಿ ಕಟ್ಟಿಗಿದ. ಹಾಂ ಆಯ್ತಳವ ಈಗ ಹೆಂಗಾರ ಸ್ವಲ್ಪ ಗುದ್ದಾಡ್ರಿ ನೀವು. ನಾನು ಹೋಗಿ ಲಗುನ ಅಲ್ಲಿ ಆಫೀಸಿಗೆ ಹೋಗಿ ಬರ್ತೀನಿ ಯಾವಾಗ ಸಪ್ಲೈ ಆಕತಿ. ಈಗ ಎಲ್ಲ ಸಪ್ಲೈ ಬಂದಾಗೈತಿ. ನಾವು ಟಿವಿಯಾಗ ಹಂಗ ತೋರ್ಸಕತ್ತಾರಲ್ಲ ಮತ್ತು ಅಲ್ಲಿ ಯುದ್ಧ ನಡೆಯಕತ್ತೈತೆ ಅಂತಂದು ಯುದ್ಧ ಮುಗಿಮಟ ಯಾವ ಸಪ್ಲೈ ಇಲ್ಲ ಅದಕ್ಕೆ ಬಂದಿದ್ದೆಲ್ಲ ಸಿಟಿಗೆ ಕಳ್ಸಾಕತ್ತಾರ ಹಳ್ಳಿಗೆ ಇಟ ಕಳ್ಸಾಕತ್ತಾರ ಅಂತಂದು ಸುದ್ದಿ ಐತೆ. ನಾನು ಸ್ವಲ್ಪ ಆಫೀಸಿಗೆ ಹೋಗಿ ಬರ್ತೀನಪ್ಪ ಸಿಲಿಂಡ್ರ್ ಆಫೀಸಿಗೆ ಹೋಗಿ ಬರ್ತೀನವ. ಅಲ್ಲಿ ಒಂದು ಹೋಗಿ ಬಂದು ನಾ ಎಲ್ಲ ವಿಚಾರ ಮಾಡಿ ಹೇಳ್ತೀನಂತ ಏನು. ಹ್ಞೂ ರೀ ಗೌಡ್ರ ಆಯ್ತು ರೀ. ಆಯ್ತಳ.